ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ವಿಡಿ ಸತೀಶನ್ ಅವರು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸೌಂಡ್ ಅನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ವಿಭಿನ್ನ ಹಾವಭಾವ ಹಾಗೂ ಮುಗುಲ್ನಗೆಯ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ತರಂಗ ಎಬ್ಬಿಸಿದ್ದು ನೆಟ್ಟಿಗರು ಅವರನ್ನ ಪ್ರೀತಿಯಿಂದ ಪೂಕಿ ಸಿಎಂ ಎಂದು ಕರೆದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ದೆಹಲಿ ಮಟ್ಟದಲ್ಲಿ ನಡೆದ ಸುದೀರ್ಘ ಹೈಡ್ರಾಮಕ್ಕೆ ತೆರೆ ಎಳೆದು ಮುಖ್ಯಮಂತ್ರಿ ಗದ್ದುಗೆ ಏರಿರುವಂತಹ ಸತೀಶನ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಬಳಿಕ ಮಾಧ್ಯಮಗಳೊಂದಿಗೆ ಹಾಗೂ ಪಕ್ಷದ ನಾಯಕರೊಂದಿಗೆ ಅತ್ಯಂತ ಹಸನ್ಮುಖಿಯಾಗಿ ಸಂವಹನವನ್ನ ನಡೆಸುತ್ತಿದ್ರು. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲಿ ನಡೆದ ಈ ಸಮಾರಂಭದ ವೇಳೆ ಸತೀಶನ್ ಅವರ ಮುದ್ದಾದ ಮುಖಭಾವದ ತುಣುಕುಗಳನ್ನು ನೆಟ್ಟಿಗರು ರೀಲ್ಸ್ ಹಾಗೂ ಶಾರ್ಟ್ಸ್ ರೂಪದಲ್ಲಿ ವೈರಲ್ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಇಂದಿನ ಯುವ ಪೀಳಿಗೆಯಲ್ಲಿ ಅತ್ಯಂತ ಸೌಮ್ಯ, ಮುದ್ದಾದ ಹಾಗೂ ಎಲ್ಲರ ಪ್ರೀತಿ ಪಾತ್ರರಾದ ವ್ಯಕ್ತಿಗಳನ್ನ ವರ್ಣಿಸಲು ಪೂಕಿ ಎಂಬ ಪದವನ್ನ ಬಳಸಲಾಗುತ್ತದೆ. ಸದ್ಯ ಮಲಯಾಳಂ ಸೈಬರ್ ಲೋಕದಲ್ಲಿ ಸತೀಶನ್ ಅವರ ನಗುವಿನ ವಿಡಿಯೋಗಳಿಗೆ ಸಾಹೇಬ್ರು ಈಗ ನಮ್ಮ ಪೂಕಿ ಸಿಎಂ ಎಂಬ ಕ್ಯಾಪ್ಷನ್ಗಳ ಹರಿದಾಡ್ತಾ ಇದೆ. ರಾಜಕೀಯದ ಗಂಭೀರತೆಯ ನಡುವೆಯೂ ಅವರ ಈ ವೈರಲ್ ಸ್ಟೈಲ್ ಭಾರಿ ಜನಪ್ರಿಯತೆಯನ್ನ ಗಳಿಸ್ತಾ ಇದೆ. ಒಟ್ಟಾರೆಯಾಗಿ ಇಂದಿರಾ ಗ್ಯಾರಂಟಿ ಸೇರಿದಂತೆ ಹಲವು ಉಚಿತ ಯೋಜನೆಗಳ ಜಾರಿಯ ಸವಾಲು ಹೊತ್ತಿರುವಂತಹ 65 ವರ್ಷದ ಹಿರಿಯ ನಾಯಕ ವಿಡಿ ಸತೀಶನ್ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಕೇರಳದ ಯುವಜನತೆ ಡಿಜಿಟಲ್ ಐಕಾನ್ ಆಗಿ ಹೊರಹೊಮ್ಮುತ್ತಾ ಇರೋದು ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಮೂಡಿಸಿದೆ.